ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಶೇರ್ ಮಾಡಿದ್ದಾರೆ. ಪ್ರೊಫೈಲ್ ಬಂದಿರೋದು ಬೆಳಗಾವಿಯ ಖಾನಾಪುರದಿಂದ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನಿಗೆ ಕೂಡ ಇಷ್ಟ ಆಗುತ್ತೆ. ಸೊ ಕೊನೆಯವರೆಗೂ ನೋಡಿ. ಪ್ರೊಫೈಲ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಹೇಗಿದೆ ಅಂತೇಳಿ ತಿಳಿಸ್ತಾ ಹೋಗ್ತಾನೆ. ಇವರ ಹೆಸರು ಮಲ್ಲಿಕಾ ಅಂತೇಳಿ, 36ರ ಒಂದು ಪ್ರಾಯ ತುಂಬಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇವಳ ಹವ್ಯಾಸ ಒಳ್ಳೆಯ ಒಂದು ಊಟದ ಒಂದು ಸುಖ ಕಾಣಲು ಅಂಥೇಳಿ ಪ್ರತಿದಿನ ಆಲ್ಮೋಸ್ಟ್ ಇವಳು ವ್ಯಾಯಾಮ ಕೂಡ ಮಾಡ್ತಾಳೆ ಅಂತ ಹೇಳ್ಕೊಂಡಿದ್ದಾರೆ. ಗಂಡ ಕೆಲಸದ ಮೇಲೆ ಹೊರ ರಾಜ್ಯಕ್ಕೆ ಕೂಡ ಹೋಗಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ತೂತಿನ ಒಂದು ಸಮಸ್ಯೆ ನೋಡೋದಾದರೆ, ನನ್ನ ಇಷ್ಟದ ಹಾಗೆ ಯಜಮಾನ ಮಾಡ್ತಿಲ್ಲ, ಸೊ ಹಾಗಾಗಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಬಯಕೆ ಬಗ್ಗಿಸಿಕೊಂಡು ಹಿಂದೆಯಿಂದ ಒಂದು ಸುಖ ಕೊಡುವವರು ಮಾತ್ರ ನನಗೆ ಕರೆ ಮಾಡಿ ಅಂತೇಳಿ ತಮ್ಮ ಒಂದು ಡೀಟೇಲ್ಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಇವರ ಒಂದು ವ್ಯಾಗ್ನರ್ ಆರ್ ಅಂತೇಳಿ ಒಂದು ಮಾರುತಿ ಕಂಪನಿಯ ಒಂದು ಕಾರ್ನ ಕೂಡ ಸೆಲ್ಲಿಂಗಲ್ಲಿ ಇಟ್ಟಿದ್ದಾರೆ. ಸೊ ಅದು 2015ರ ಒಂದು ಸೆಕೆಂಡ್ಸ್ ಕಾರ್ ಕೂಡ ಆಗಿರುತ್ತೆ. ಬನ್ನಿ, ಈ ಒಂದು ಕಾರ್ನ ಒಂದು ಕಂಪ್ಲೀಟ್ ರಿವ್ಯೂನ ಕೂಡ ಕೊಡ್ತಾ ಹೋಗ್ತೇನೆ. ಹಾಗೆಯೇ ಇವರ ಒಂದು ಜೀವನದಲ್ಲಿ ಆಗ್ತಿರುವಂಥ ಒಂದು ಸಮಸ್ಯೆಗಳು ಹೀಗೆಲ್ಲ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಗಂಡ ನನ್ನ ಜೋಡಿ ಇದ್ದರೂ ಕೂಡ ನನ್ನ ಒಂದು ಪ್ರಾಯದ ಒಂದು ಕಷ್ಟ ಹೀಗೆಲ್ಲ ಆಗ್ತಿದೆ ನೋಡಿ ಅಂತ ಹೇಳ್ಕೊಂಡಿದ್ದಾರೆ. ಯಜಮಾನ ನನಗೆ ಒಂದು ಮದುವೆ ಆದ ಹೊಸತರಲ್ಲಿ ಮಾತ್ರ ಚೆನ್ನಾಗಿ ಒಂದು ಚಪಾತಿ ಎಲ್ಲ ಚೀಪಾಡಿ ಚೆನ್ನಾಗಿ ಮಾಡ್ತಿದ್ದ. ಇವಾಗ ನೋಡಿದರೆ ಬರೀ ಒಂದು ಕೆಲಸ ಅಂತೇಳಿ ಹೊರ ರಾಜ್ಯಕ್ಕೆ ಹೋಗ್ತಾನೆ ಅಂತ ಹೇಳ್ಕೊಂಡಿದ್ದಾರೆ. ನನಗೆ ಮಾತ್ರ ಅವರಿಂದ ಚೂರು ಕೂಡ ಒಂದು ತೃಪ್ತಿ ಆಗ್ತಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಸೊ ನನ್ನ ಒಂದು ಚಪಾತಿ ಒಂದು ಸುಖ ಇಲ್ಲದೆ ಒಂದು ದಪ್ಪ ಆಗ್ತಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೊ ಇದೆಲ್ಲ ಕೂಡ ತಮ್ಮ ಒಂದು ಜೀವನದಲ್ಲಿ ಸುಖ ಇಲ್ಲದೆ ಆಗ್ತಿರುವಂಥ ಒಂದು ಕಷ್ಟಗಳು ಹೀಗೆಲ್ಲ ಇದೆ ಅಂತ ಹೇಳ್ಕೊಂಡಿದ್ದಾರೆ. ನನಗೆ ಮತ್ತೆ ಒಂದು ಚಪಾತಿಗೆ ಹೀಗೆಲ್ಲ ಒಂದು ಸುಖ ಬೇಕು, ಯಾರಾದರೂ ಕೊಡುವರು ಬನ್ನಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ವ್ಯಕ್ತಿ ನೋಡಲು ಹೇಗಿದ್ದರೂ ಕೂಡ ಪರವಾಗಿಲ್ಲ, ಆದರೆ ಮಾಡುವ ಒಂದು ಸಾಮರ್ಥ್ಯ ಮಾತ್ರ ಚೆನ್ನಾಗಿ ಹೊಂದಿರಬೇಕು. ಹಾಗೆಯೇ ಊಟ ಮಾಡುವ ಒಂದು ಸಮಯದಲ್ಲಿ ಅರ್ಧಕ್ಕೆ ಮಲಗಬಾರ್ದು ಅಂತ ಹೇಳ್ಕೊಂಡಿದ್ದಾರೆ. ನನಗೆ ರಾತ್ರಿ ಅದರ ಒಂದು ಚಪಾತಿ ಒಳಗಿನಿಂದ ಒಂದು ರಸ ಕೂಡ ತುಂಬಾ ಸೋರ್ತಾ ಇರುತ್ತೆ. ದಯವಿಟ್ಟು ಬಂದು ನೆಮ್ಮದಿ ಸಿಗುವ ಹಾಗೆ ಕೈದು ಹೋಗಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಒಬ್ಬ ಗಂಡಿನ ಒಂದು ಕ್ವಾಲಿಟೀಸ್ ಹೀಗೆಲ್ಲ ಇರಬೇಕಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ 2015 ಒಂದು ಮಾರುತಿ ಸುಜುಕಿ ವ್ಯಾಗ್ನರ್ ಆರ್ ಏನಿದೆಯಲ್ಲ, ಇದರ ಒಂದು ಕಂಪ್ಲೀಟ್ ಮಾಹಿತಿ ಏನಾದರೂ ನೋಡ್ಲಿಕ್ಕೆ ಹೋದರೆ, ಸೆಲ್ಲರ್ನ ಒಂದು ಪ್ಲೇಸ್ ನೋಡ್ಲಿಕ್ಕೆ ಹೋದರೆ ತಾನೇ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅದು ಮುಂಬೈ ಪ್ಲೇಸಲ್ಲಿ ಬರುತ್ತೆ. ಇದು ಫ್ರಂಟ್ ರಿವ್ಯೂ ಕೂಡ ಹೀಗೆಲ್ಲ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಇದರ ಒಂದು ಪ್ರೈಸ್ ನೋಡ್ಲಿಕ್ಕೆ ಹೋದರೆ 3,29,000 ತನಕ ಇದರ ಒಂದು ಪ್ರೈಸ್ ಕೂಡ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಮ್ಯಾನುಫ್ಯಾಕ್ಚರ್ ಇಯರ್ ನೋಡ್ಲಿಕ್ಕೆ ಹೋದರೆ ಜೂನ್ 2015 ಅಂತೇಳಿ ಹೇಳ್ಕೊಂಡಿದ್ದಾರೆ. ಕಿಲೋಮೀಟರ್ ಹೋಗಿರೋದು 1000 ಕಿಲೋಮೀಟರ್ ತನಕ ಹೋಗಿದೆ. ಫ್ಯೂಲ್ ಟೈಪ್ ಪೆಟ್ರೋಲ್ ಆಗಿರುತ್ತೆ, ಮತ್ತು ಟ್ರಾನ್ಸ್ಮಿಷನ್ ಎಲ್ಲ ಮ್ಯಾನುವಲ್ ಆಗಿರುತ್ತೆ. 5 ಗೇರ್ ಕೂಡ ಹೊಂದಿದೆ ಅಂತ ಹೇಳ್ಕೊಂಡಿದ್ದಾರೆ. ನಂಬರ್ ಆಫ್ ಓನರ್ ಜಸ್ಟ್ ಓನ್ಲಿ ಫಸ್ಟ್ ಪರ್ಸನ್ ಆಗಿರ್ತಾರೆ ಅಂತ ಹೇಳ್ಕೊಂಡಿದ್ದಾರೆ. RTO ಆಯಿತು, ಮತ್ತು ರಿಜಿಸ್ಟ್ರೇಷನ್ ಎಲ್ಲ ಕೂಡ ಇಂಡಿವಿಜುವಲ್ ಮಾಡಿಸ್ಕೊಡ್ತಾರೆ. ಮತ್ತು ಕಲರ್ಸ್ ನೋಡಲಿಕ್ಕೆ ಹೋದರೆ ವೈಟ್ ಕಲರ್ ಕೂಡ ಆಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಕಸ್ಟಮರ್ ಅವೈಲೇಬಲ್ ಆಗೋದು ನಿಮಗೆ ಅಂಬೇಡ್ಕರ್ ನಗರ ಥಾಣೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದು ಕಸ್ಟಮರ್ನ ಒಂದು ಪ್ಲೇಸ್ ಕೂಡ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಒಳಗಡೆ ನೋಡಲಿಕ್ಕೆ ಕಾರ್ ಈ ರೀತಿಯಾಗಿದೆ, ಮತ್ತು ಫ್ರಂಟಲ್ಲಿ ಕೂಡ ಹೀಗೆಲ್ಲ ಇದೆ. ಸ್ಟೇರಿಂಗ್ ಕೂಡ ಈ ರೀತಿಯಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ವಿತ್ AC ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಬ್ಯಾಕ್ ಆ್ಯಂಡ್ ಆ್ಯಂಗಲಲ್ಲಿ ಈ ರೀತಿಯಾಗಿ ಕಾಣುತ್ತೆ, ಮತ್ತು ಸೈಡ್ ಆ್ಯಂಗಲಲ್ಲಿ ಕೂಡ ಹೇಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಅವರ ಒಂದು ಪ್ರೊಫೈಲ್ ಮತ್ತು ವೆಹಿಕಲ್ನ ಒಂದು ಪ್ರೊಫೈಲ್ ಕೂಡ ಆಗಿರುತ್ತೆ. ಪ್ರೊಫೈಲ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.